ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಲ್ವಾ? ಬನ್ನಿ ಫ್ರೆಂಡ್ಸ್, ನಾನಿವತ್ತು ಒಂದು ಡ್ರ್ಯಾಗನ್ ಫ್ರೂಟ್ಸ್ ಜ್ಯೂಸ್ ಮಾಡೋದು ತೋರಿಸ್ತೀನಿ. ಅದು ತುಂಬಾ ಈಸಿ ಇದೆ. ಈ ಡ್ರ್ಯಾಗನ್ ಫ್ರೂಟು ಹೆಲ್ತ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇವಾಗ ನೋಡಿ, ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದ್ರದ್ದು ಸಿಪ್ಪೆ ತೆಗೆದುಬಿಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಸಿಪ್ಪೆ ಎಲ್ಲ ತೆಗಿಯೋದು ತುಂಬಾ ಈಸಿ. ಈ ಥರ ಕೈಯಲ್ಲೇ ತೆಗಿಬೋದು. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇದನ್ನು ಹಾಗೆ ತಕ್ಕೊಬಿಡೋಣ. ಹೆಲ್ತ್ಗಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದರಲ್ಲಿ ಬೇಕಾದಷ್ಟು ವಿಟಮಿನ್ಸ್ ಇದೆ. ನೋಡಿ, ಈ ಥರ ಎಲ್ಲ ಕಟ್ ಮಾಡಿಕೊಂಡು ಈಗ ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಬಿಡೋಣ. ಹಾಗೇನೂ ತಿನ್ಬೋದು, ಆದರೆ ಇದು ಸ್ವಲ್ಪ ಸಪ್ಪೆ ಇರುತ್ತೆ. ಹಾಗಾಗಿ ಇದರಲ್ಲಿ ಇದನ್ನು ಜ್ಯೂಸ್ ಮಾಡಿಕೊಂಡು ತಿನ್ನೋದ್ರಿಂದ ಕುಡಿಯೋದ್ರಿಂದ ಸ್ವಲ್ಪ ಟೇಸ್ಟ್ ಸಿಗುತ್ತೆ. ನೋಡಿ, ಎಲ್ಲ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಬಿಟ್ಟೆ. ನೋಡಿ ಫ್ರೆಂಡ್ಸ್, ಈಗ ಇದೆಲ್ಲ ಕಟ್ ಮಾಡಾಯಿತು. ನೋಡಿ ಫ್ರೆಂಡ್ಸ್, ಈಗ ಇದು ಎಲ್ಲ ಕಟ್ಟಾಗಿದೆ. ಈಗ ಜಾರ್ಗೆ ಹಾಕ್ಕೊಳ್ಳೋಣ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಹೆಚ್ಚಾಗಿದೆ ಫ್ರೆಂಡ್ಸ್. ಹಾಗೆ ಇದು ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು. ಮತ್ತು ಇದರಲ್ಲಿ ಹೆಚ್ಚು ನೀರಿನ ಅಂಶ ಇರೋದ್ರಿಂದ ಬಾಡಿ ತುಂಬ ತಂಪಾಗಿರುತ್ತೆ. ಈ ಜ್ಯೂಸ್ ಕುಡಿಯೋದ್ರಿಂದ ಇದರಲ್ಲಿ ಕಬ್ಬಿಣಾಂಶ, ನಾರಿನಾಂಶ ಎಲ್ಲ ತುಂಬ ಹೆಚ್ಚಾಗಿರೋದ್ರಿಂದ ಮಲಬದ್ಧತೆ ಇರೋರಿಗೆ ಇದು ತುಂಬ ಒಳ್ಳೆಯದು. ಮತ್ತು ಇದು ಸ್ಕಿನ್ಗೂ ತುಂಬ ಗ್ಲೋ ಕೊಡುತ್ತೆ ಫ್ರೆಂಡ್ಸ್. ಈ ಜ್ಯೂಸ್ ಕುಡಿಯೋದ್ರಿಂದ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ನೋಡಿ, ಈಗ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನು ಸಕ್ಕರೆ ಹಾಕ್ಕೊಳ್ಳೋಣ. ಮತ್ತು ಸಕ್ಕರೆ ಬೇಡ ಅನ್ನೋರು ಕೂಡ ಹಾಗೇ ಮಾಡ್ಕೋಬೋದು. ಇನ್ನು ಸ್ವಲ್ಪ ಒಂದು 1/2 ಗ್ಲಾಸು ನೀರು ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಇದು ಮಿಕ್ಸಿ ಮಾಡಿದ್ದಾಯಿತು. ಗ್ಲಾಸ್ಗೆ ಹಾಕ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗೂ ಇರುತ್ತೆ. ಇದರಲ್ಲಿ ಇನ್ನೂ ಕಲರ್ದೆಲ್ಲ ಪಿಂಕ್ ಕಲರು ಎಲ್ಲ ಬರುತ್ತೆ. ಕಲರ್ ಡಿಫ್ರೆಂಟ್ ಇರುತ್ತೆ ಅಷ್ಟೇ, ಎಲ್ಲನೂ ಸೇಮೇ ಇರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.